ಅಲ್ಲ ಕಣಪ್ಪ, ಅವಳ ಹೆಸರಿಗೆ 5 ಲಕ್ಷ ಫಿಕ್ಸೆಡ್ ಮಾಡಿ ಇಟ್ಕೊಂಡಿದ್ಲಲ್ಲ, ಅದನ್ನ ಕೊಡೋನು. ನಾವು ಕೆಲಸ ಕೊಡಿಸ್ಬೇಕಾದ್ರೆ ಕಟ್ಟಿದ್ವಲ್ಲ ದುಡ್ಡು, 3 ಲಕ್ಷ 3.5 ಲಕ್ಷ ಆಗಿತ್ತಲ್ಲ, ಅದನ್ನೆಲ್ಲನ ಕೊಡು ಅಂತ ಹೇಳಿ ಇಸ್ಕೊಂಬರಗೆ ಹೋಗು. ಸಂಬಳನ ಎಲ್ಲನ ನಮಗೆ ಕೊಡ್ಬೇಕಣಮ್ಮ ಅಂತ ಹೇಳು. ಅದನ್ನೆಲ್ಲನ ನಾವು ಓದ್ಸೋಕ್ಕೆಲ್ಲನ ಕಟ್ಟಿರೋದು ಅದೆಲ್ಲ ಕೊಡಬೇಕು ಅನ್ನು. ಕೊಡಲ್ಲಮ್ಮ, ಇವಾಗ ಅದು ಹೆಂಗೆ ಕೊಡ್ತಾರೆ? ಅವ್ರ ಅಕೌಂಟಿಗೆ ಫಿಕ್ಸೆಡ್ ಮಾಡ್ಕೊಂಡಿರೋದು ಬಿಡತ್ತ, ಅದು ದುಡ್ಡು ಕಡಿತು, ಅದು ಫಿಕ್ಸೆಡ್ ಮಾಡ್ಕೊಂಡೈತತ್ತ. ಇನ್ನೇನು ಕೇಳೋಕೆ ಹೋಗೋಣತ್ತ, ಅದು ಯಾರು ಕೇಳ್ತಾರೆ? ಅದನ್ನೇ ಏನು ಇವಾಗ ನಾವು ಕೆಲಸ ಕೊಡ್ಸಕ್ಕೆ ಕಟ್ಟಿದ್ವಲ್ಲ, ಅದನ್ನೇ ನಂಗೆ ಕೇಳ್ಬೇಕಷ್ಟೇ. ಯಾರು ಕೂಟನ ಹೇಳ್ ಕಳ್ಸಿರಾತು. ಇಸ್ಕೊಂಡ್ರಪ್ಪ, ಅವಳು ಕೆಲಸ ತಾಂಡಿದ್ಕೆ ಮತ್ತು ಮನೆಗೆ ಏನು ಮಾಡಿದ್ದಾಳೆ? ಅವಳು ಇಸ್ಕೊಂಬದು ಬೇಡ ಹಂಗಾದ್ರೆ ಸಂಬಳನ ಇಸ್ಕೊಳ್ರಿ. ಸುಮ್ಮನೆ 5 ಲಕ್ಷ ಏನಕ್ಕೆ ಬಿಡ್ತೀರಾ? 5 ಲಕ್ಷ ಅದು ಫಿಕ್ಸೆಡ್ ಮಾಡಿರೋದು, ನೀವು 3 ಲಕ್ಷ 3.5 ಲಕ್ಷ ಇದಕ್ಕೆ ಕಟ್ಟಿದ್ರಲ್ಲ ಕೆಲಸ ಕೊಡ್ಸೋಕ್ಕೆ, ಅದನ್ನು ಇಸ್ಕೊಳ್ರಿ. ಯಾಕೆ ಬಿಡ್ತೀರಾ? ಅಷ್ಟೇ, ಅವಳೇನು ಎಷ್ಟಿದ್ರು ಇವಾಗ ಅಲ್ಲಿ ಅಧ್ವಾನ ಮಾಡ್ತಾಳೆ ಅಷ್ಟೇ, ರಾಜಿ ಜೊತೆ ಸೇರ್ಕೊಂಡು. ಅವನಪ್ಪ ಇಸ್ಕೋಬೇಕು, ಯಾಕೆ ಬಿಡ್ಬೇಕು ಹೇಳು? ಯಾಕೆ ಬಿಡ್ಬೇಕು? 5 ಲಕ್ಷ ದುಡ್ಡು ಅಮ್ಮ ಫಿಕ್ಸೆಡ್ ಮಾಡ್ಕೊಂಬ ಕಣಮ್ಮ ಅಂತ ಹೇಳಿ ಮಾಡ್ಕೊಂಡಿದ್ಲು. ನಾನು ಬಿಡು, ಅವ್ಳು ಮದ್ವೆ ಪದ್ವಿ ಬರುತ್ತೆ ಅಂತ ಹೇಳಿ ನಾವು ಸುಮ್ಮನಾಗಿದ್ದೆ. ನಾವೇನು ಸಂಬಳ ಇಸ್ಕೊಂಡಿದ್ದೀವಿ? ಯಾವಾಗಲೂ 1-2-3 ತಡಿ ಕೊಟ್ಲು, ಸುಮ್ಕಾದ್ಲು. ಆಮೇಲಿಂದ ನಾನೇ ಫಿಕ್ಸೆಡ್ ಮಾಡ್ಕೊಂತೀನಿ ಅಂತ ಗಲಾಟೆ ಮಾಡಿದ್ಲು. ಕೊಡ್ತಾನೆ ಇರಲಿ ಸಂಬಳನ. ನಾವು ಅವಾಗ ಓದಿಸಿರೋದು, ನಾವು ಕೆಲಸ ಕೊಡ್ಸಕ್ಕೆ ಕಟ್ಟಿದ್ವಲ್ಲ 3.5 ಲಕ್ಷ ದುಡ್ಡು, ಅದನ್ನೆಲ್ಲ ಯಾಕೆ ಕೊಡ್ತಾರೆ? ಅದನ್ನೆಲ್ಲ ಇಸ್ಕೊಂಬರ ನಡಿ. ಅದೇ 3.5 ಲಕ್ಷ ದುಡ್ಡು ಕೊಡಮ್ಮ, ನಾವು ಕೆಲಸ ಕೊಡಿಸ್ಬೇಕಾದ್ರೆ ಕಟ್ಟಿದ್ವಲ್ಲ ಅದನ್ನು ಕೊಡು ಅಂತ ಕೇಳ್ತೀನಿ ನಾನೆಲ್ಲನ. ಯಾರು ಕೂಟನ ಹೇಳ್ ಕಳಿಸ್ತೀನಿ ಬಿಡು. ಕೃಷ್ಣಪ್ಪ ಸಿಕ್ಕಿರಿ ಹೇಳ್ತೀನಿ, ಅವ್ರ ಮಾಮ. ಅವಳ ವರ್ಷನೂ ಚೈತ್ರಮ್ಮ ಬಂದರು. ಯಾಕೆ ಸಂತಂಟಿ, ಯಾಕೆ ಹೇಳ್ ಕಳಿಸ್ತಂತೆ? ಬರ್ರಮ್ಮ ಬರ್ರಿ. ಅಲ್ಲ ಯಾರ್ಯಾರು ಬರಲಿಲ್ವಲ್ಲ, ಅವಳು ಯಾಕೆ ಹಿಂಗೆ ಮಾಡಿದ್ಲು ಏನೋ ಅಂತ ಒಬ್ಬರನ್ನ ಕೇಳಿರಿ ನೀವು ಬಂದು. ಯಾರ್ಯಾರು ಕೇಳಲಿಲ್ಲ, ಅದಕ್ಕೇನೆ ನಾನೇನೆ ಹೇಳ್ ಕಳಿಸ್ದೆ, ಹೋಗಮ್ದಿ ಸಾಕಾರ್ದು ಬಾ ಅಂತ ಹೇಳಿ. ಅಲ್ಲ, ನಾವಿನ್ನೇನು ಮಾಡೋಕ್ಕಾಗುತ್ತಮ್ಮ? ನಿನ್ನ ಮಾತೇ ಕೇಳಲಿಲ್ಲ ಅಂದಮೇಲೆ ನಾವಿನ್ನೇನು ಮಾಡೋಕ್ಕಾಗುತ್ತೆ ಅಂತ ಸುಮ್ಮನಾದ್ವಿ. ನೆನ್ನೆ ಬೈನ ಬರೋಣ ಅಂದ್ಕೊಂಡೆ ನಾನು. ಅಲ್ಲಿ ನನ್ನ ದೊಡ್ಡ ಕೆಲಸದ್ದು ಅಲ್ಲೇನೋ ಒಂದು ಪಜಿತಿ ಆಗಿತ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ಅಲ್ಲ, ಒಬ್ಬರನ್ನ ಬಂದು ನೋಡ ಅವಳು ಯಾಕೆ ಹಿಂಗೆ ಮಾಡಿದ್ಲು, ತೆಗಿ ಹೋಗಿ 4 ಕಣ್ಣಿಗೆ ಬಾರಿಸಿ ಕೇಳೋಣ ಅಂಬದು ಬೇಡ. ಇಬ್ಬರಳ ಅಣ್ಣ ಇರಿದ್ರು. ಈಗ ಶಾಂತಂಟಿ ನಾವು ಹೇಳೋಕ್ಕಾಗಲ್ಲ. ಈಗ ನಾನು ಲವ್ ಮಾಡಿ ಮದುವೆ ಆಗಿರೋಳಾಗಿ ಇವಾಗ ನಾನು ಹೇಳಕ್ಕೆ ಹೋದ್ರೆ, ನೀನು ಲವ್ ಮಾಡಿ ಮದುವೆ ಆಗಿದೆಯಾ, ನೀನು ಹೆಂಗಾದೆ ಮತ್ತೆ ಅಂತ ಕೇಳಿದ್ರೆ ಮಾಕ ಇರಲ್ಲ. ಅದಕ್ಕೆ ನಾವು ಬರಲಿಲ್ಲ ಇಬ್ಬರಳನ್ನು ಹೇಳೋಕ್ಕೆ. ನಾನು ಅಲ್ಗೂ ಹೇಳೋಣಗಪ್ಪ ಅವಳಿಗೆ ಹಿಂಗೆ ಮಾಡ್ತಾಳಂತೆ ಸಂಗೀತಕ್ಕೆ ಅಂದೆ. ಈಗ ನಾವು ಅದೇ ಕೆಲಸ ಮಾಡಿರೋದು, ತಿರ್ಗಾನ ಇವ ನಮಗೆ ತಿರ್ಗಿಸಂದ್ರೆ ಮಕ್ಕಳ್ದಂಗೆ ಆಗುತ್ತೆ ಅಂತ ನಿಜವಾಗ್ಲೂ ಬರೋಣ ಅಂತ ಅನ್ಕೊಂಡ್ವಿ ಶಾಂತಂಟಿ. ಬಿಡು, ಅದನ್ನ ಕೇಳಲಿಲ್ಲ ಅಂದರೆ ಹೋಗ್ಲಿ. ನೀವು ಯಾರು ಅವಳನ್ನ ಮಾತಾಡ್ಸಕ್ಕೆ ಹೋಗ್ಬೇಡ್ರಿ. ಎಲ್ಲ ಬಿಸೆಕೊಂಡಿರ್ಬೇಕು. ಎಲ್ಲ ಬಿಸೆಕೊಂಡಿದ್ರೆ ಅವಳಿಗೆ ಗೊತ್ತಾಗುತ್ತೆ. ನಮ್ಮಲ್ಲಿ ಯಾರು ಅವಳನ್ನ ಮಾತಾಡಿಸ್ಬಾರ್ದು. ನಿಮ್ಮ ಅತ್ತಿಗೂ ಹೇಳಮ್ಮ ಚೈತ್ರ, ಮಾತಾಡಿಸ್ಬೇಡ ಕಣತೆ ಅಂತ ಹೇಳಿ. ಅಯ್ಯೋ, ನಮ್ಮ ಅತ್ತೆ ಮಾತಾಡಿಸ್ಬೇಡ ಅಂದ್ರೆ ನಾನು ಮಾತಾಡಿಸ್ನಿ ಎಂಬುತ್ತೀನಿ. ನಾವು ಹೇಳಿದ್ಕೆಲ್ಲ ವಿರುದ್ಧ ನಮ್ಮ ಅತ್ತೆದು. ಅಯ್ಯೋ, ನಮ್ಮ ಅತ್ತೆಗೆ ಯಾಕೆ ಹೇಳೋಕೊಲ್, ಸುಮ್ಮನೆ ಹೆಂಗನ ಮಾಡ್ಕೊಂಬ್ಲೇಳು. ಅದಕ್ಕೊಂದಿಷ್ಟು ಏನಾನ ಹೇಳಿದ್ರೆ ಅಷ್ಟೇ, ಅದೇ ಒಂದು ದೊಡ್ಡದು ಮಾಡುತ್ತೆ. ಹೆಂಗಾತ ಸುಮ್ಮನೆ ಐತಿ ನಡುವೆ ಯಾಕಾನ. ನಾನು ಇಬ್ಬರಳಿದ್ರು ಇಬ್ಬರೊಳಗೆ ಬಂದು ಕೇಳಲಿಲ್ವಲ್ಲ, ಇಬ್ಬರಳು ಹೇಳಲಿಲ್ವಲ್ಲ, ಅವಳು ಸರಿಯಾಗಿ ಕಪಾಳಕ್ಕೆ ಬಿಟ್ಟೆ ಯಾಕೆ ಹೆಂಗೆ ಮಾಡ್ತೀಯೆ ಅಂತ ಕೇಳಲಿಲ್ವಲ್ಲ ಅಂತ ಅಂದ್ಕೊಂಡೆ. ಅಯ್ಯೋ, ಯಾರು ಹೇಳಿದ್ರು ಕೇಳಲ್ಲ ಬಿಡಮ್ಮ ಅವಳು. ಯಾರು ಹೇಳಿದ್ರು ಕೇಳಲ್ಲ. ಒಟ್ಟಿನಲ್ಲಿ ಎಲ್ಲರೂ ಮಾತಾಡಿಸ್ತಿಲ್ದಂಗಿದ್ರೆ ಗೊತ್ತಾಗುತ್ತೆ ಅವಳಿಗೆ. ಅದಕ್ಕೇ ನೀವು ಯಾರೂ ಮಾತಾಡಿಸ್ಬೇಡ್ರಿ ಅಂತ ಹೇಳೋಕ್ಕೆ ಕಾರಿತು ಅಮ್ಮಯ್ಯ. ಸರಿ ಆಯ್ತು ಹೇಳಿ ಶಾಂತಂಟಿ, ಮಾತಾಡ್ಸಲ್ಲ. ಇವಾಗ ನಾವು ಕೆಲಸಕ್ಕೆ ದುಡ್ಡು ಕಟ್ಟಿದ್ವಿ ಚೈತ್ರ, ಅದಕ್ಕೆ ಅದನ್ನು ಈಸ್ಕೊಂಬತ್ತೀವಿ. 3.5 ಲಕ್ಷ ದುಡ್ಡು ಕೆಲಸ ಆಗುತ್ತೆ ಅಂತ 3.5 ಲಕ್ಷ ದುಡ್ಡು ಕಟ್ಟಿದ್ವಿ. ಇವಾಗ 5 ಲಕ್ಷ ದುಡ್ಡು ಆಯಮ್ಮನ ಹೆಸರಿಗೆ ಫಿಕ್ಸೆಡ್ ಮಾಡ್ಕೊಂಡಿತ್ತು ನಮ್ಮ ಸಂಗೀತ. ಅದಕ್ಕೆ ಅದನ್ನು ಇಸ್ಕೊಂಬ ಅಂತಂದು ಬಿಡತ್ತ. ಅವ್ರು ದುಡ್ಕೊಂಡಿರೋದು ಅವರು ಇಟ್ಕೊಂತಾರೆ. ಇವಾಗ 3.5 ಲಕ್ಷ ದುಡ್ಡು ಕಟ್ಟಿರೋದನ್ನ ಕೇಳೋಣ ಅಂತ ಹೇಳಿ. ಮತ್ತು ಕೆಲ್ಸಕ್ಕೆ ದುಡ್ಡು ಕಟ್ಟೆ ನೀವು ಕೆಲಸ ತಗೊಂಡಿದ್ದು. ಅರ್ಜೆಂಟು ಕೆಲಸ ಆಗುತ್ತೆ ಕಟ್ರಿ ಅಂದ್ರೆ ನಾವು ಬಿಡತ್ತ ಕೆಲಸ ಆಗುತ್ತೆ ಅಂತ ಹೇಳಿ ಅವಾಗ ಕಟ್ಟಿದ್ವಿ. ನಮಗೆ ಗೊತ್ತಿರಲಿಲ್ಲಪ್ಪ ಇದು ದುಡ್ಡು ಕಟ್ಟಿ ಕೆಲಸ ತಗೊಂಡಿರೋದು ಅಂತ ಹೇಳಿ. ನಾವೆಲ್ಲನ ಹಂಗೇನೆ ಕೆಲಸ ಸಿಕ್ಕೈತೇನೋ ಅಂತ ಅಂದ್ಕೊಂಡಿದ್ದೆ. ಇಲ್ಲ ಕಣಮ್ಮ, ನಮ್ಮ ವರ್ಷಿತ್ತುಗೂ ಏನು ನಾವೇನು ಅದಕ್ಕೂ ಕಟ್ಟಿರಲಿಲ್ಲ. ಇವಳೆ ಮಾತ್ರ ಹೆಂಗೂ ಕೆಲಸ ಆಗುತ್ತೆ, ನಾನು ಈ ಕೆಲಸಕ್ಕೆ ಹೋಗ್ತೀನಿ ಕಟ್ರಿ ಅಂತ ಬಲವಂತ ಮಾಡಿದ್ಲ. ಅದಕ್ಕೆ ನಾನು ಅವ್ರ ಅಪ್ಪಗೆ ಹೇಳಿ ಅವಾಗ ಕಟ್ಸಿದ್ದೆ. ಬೇಡ, ಏನು ಬೇಡ, 3.5 ಲಕ್ಷ ಕಟ್ಟೋದಾದರೆ ಏನು ಬೇಡ ಅಂತಾರಪ್ಪಯ್ಯ. ನಾನು ಇಲ್ಲ ಕಣಪ್ಪ, ಕೊಟ್ಟು ಅವಳೊಬ್ಳಿಗೆ ಕೆಲಸ ಆದ್ರೆ ನಾನು ಇಬ್ಬರೊಳಗೆ ಐತಿ, ಉಳ್ಗೊಬ್ಳಿಗೆ ಆಗಲಿ ಅಂತ ಹೇಳಿ ನಾನು ಹೇಳಿ ಕಟ್ಸಿದ್ದೆ. ಅದಕ್ಕೆ ಆ ದುಡ್ಡ ಕೇಳು ಅಂತ ಹೇಳ್ತಾ ಇದ್ದೀನಿ. ಕೇಳಿ ಇಸ್ಕೊಳ್ರಿ. ಕೆಲಸ ಕಟ್ಬೇಕಾದ್ರೆ, ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಕೊಟ್ಟಿದ್ವಲ್ಲಮ್ಮ, ಕೊಡು ಅದನ್ನು. ನೀನು ದುಡ್ದಿರೋದೆಲ್ಲನ ನೀನೇ ಇಕ್ಕ, ನಾವೇನೇನು ಕೇಳಲ್ಲ, ನೀ ಪಟ್ಟು ಅಂತ ಹೇಳು ಅಷ್ಟೇ.
ಅದನ್ನೇ ಮತ್ತೆ ನಾನು ನಮ್ಮಮ್ಮಗೆ ಹೇಳ್ತಾ ಇದ್ದೀನಿ, ಅವಳ ಅಕೌಂಟ್ನಾಗ 5 ಲಕ್ಷ ಬೇರೆ ಫಿಕ್ಸೆಡ್ ಮಾಡಿ ಇಟ್ಕೊಂಡವಳೆ, ಅದಕ್ಕೆ ಅದನ್ನೂ ಕೇಳಿಸ್ಕೊಳಮ್ಮ ಅಂತ ನಾನು ಅದನ್ನ ಹೇಳ್ತಾ ಇದ್ದೀನಿ. ಇವಾಗ ಹೋಗ್ತಾಳೆ, ಇನ್ನಿಪ್ಪಟ್ಟೆಲ್ಲ ದುಡ್ದಿರೋದೆಲ್ಲ ಅವ್ರಿಗೇನೆ ಹೆಂಗಿದ್ರು, ಇವಾಗ ಅದಕ್ಕೆ ಅದನ್ನೆಲ್ಲ ಇಸ್ಕೊಳ್ರಿ ಅಂತ ನಾನು ಹೇಳ್ತಾ ಇರೋದು. ಕೇಳಿ ಇಸ್ಕೊಳ್ರಿ, ಯಾರು ಕೂಟನ ಹೇಳಿ ಕಳಿಸ್ರಿ, ನೀವು ಕೇಳಿದ್ರೆ ಸಿಟ್ಟು ಬರುತ್ತೆ, ಯಾರು ತಗನ ಹೇಳಿ ಕಳಿಸ್ರಿ. ಯಾರನ್ನ ಬರಲಿ ಭಾಗ್ಯಮ್ಮನ ಯಾರನ್ನ ಹೇಳ್ತೀನಿ. ಇಲ್ಲ ನಿಂಗಜ್ಜಿ ಬಂದರೆ ನಿಂಗಜ್ಜಿನ ಕೂಟಾದ್ರೆ ಹೇಳಿ ಕಳಿಸ್ತೀನಿ, ನಾನಂತೂ ಬಿಡಲ್ಲ. ಸರಿ ಕಣ, ಮಾತು ಬರ್ತೀವಿ. ಸರಿ ಕಣ್ ಪಾಪ, ಹೇಳಿರ್ತೀನಿ ನೋಡು. ಮಾತಾಡ್ಸಿಡ್ಸಿರ, ಮಾತಾಡ್ಸಕ್ಕೆ ಹೋಗ್ಬೇಡ್ರಿ ಯಾರೂ, ಎಲ್ಲ ಬಿಸಕೊಂಡಿರ್ಬೇಕು, ಹಂಗಾದ್ರೆ ಅವಳಿಗೆ ಬುದ್ಧಿ ಬರೋದು. ಯಾಕನ ಹೋಗಿ ಆದ್ನಪ್ಪ ನಾನು ಅಂತ ಹೇಳಿ ಅವಳಿಗೆ ಅನ್ನಿಸ್ಬೇಕು. ಹೇಳಿರ್ತೀನಿ ನೋಡು ವರ್ಷ ಚೈತ್ರ, ನೀವು ಮಾತಾಡ್ಸಕ್ಕೆ ಹೋಗ್ಬೇಡ್ರಿ ಅವಳನ್ನೆಲ್ಲ ನಾ ಕಂಡ್ರೆ. ಸರಿ ಕಣ್ ಶಾಂತಂಟಿ, ಮಾತಾಡ್ಸಲ್ಲ ಹೇಳಿ, ನೀನು ಹೇಳಿದ್ದೆ ಅಂದಮೇಲೆ ಮಾತಾಡ್ಸಲ್ಲ. ಅಮ್ಮ ಯಾಕೆ ಬಿಡ್ತೀಯ, ಅಕೌಂಟ್ನಾಗ್ಳದು 5 ಲಕ್ಷನೂ ಇಸ್ಕ. ಸುಮ್ಮನಿರಮ್ಮ ಅತ್ತ. ಅದು ದುಡ್ಡು ಕಂಡು ಇಕ್ಕೊಂಡಿರೋದು ಅದು ಹೆಂಗೆ ಕೊಡ್ತಾರಮ್ಮ ಅವರು, ಅದು ಕಿತ್ತಿರ ಕೆಲ್ಸಕ್ಕೆ ಕಟ್ಟಿರೋದ ಅದನ್ನ ಕೊಡಮ್ಮ ಅಂತ ಕೇಳೋಣ, ಸುಮ್ಕಿರು. ಅಪ್ಪ ಇವೊಂದು ಯಾತನ ಹೇಳಿದ್ರಿ, ಹೋಗಪ್ಪ ಸುಮ್ಮನೆ, ನಿನಗೆ ಗೊತ್ತಾಗಲ್ಲ. ಸುಮ್ಮನಿರು, ಬಿಡೋದು ಬೇಡ, ಇಸ್ಕಮ್ಮನ. 5 ಲಕ್ಷ ದುಡ್ಡು ಫಿಕ್ಸೆಡ್ ಮಾಡಿರೋದನ್ನು ಅವಳೇನೇನು ಸಂಬಳದ್ದೆಲ್ಲ ಕೊಟ್ಟಿಲ್ಲ. ದುಡ್ಡು ಕೇಳಿದ್ರೆ ಹಂಗೆ ಮಕ್ಕ ಹಿಂಗೆ ಮಾಡ್ಕೊಂಬಾಳು. ಎಲ್ಲ ಕುಡಿಕೊಂಡು ಅದೇ ಓದ್ಲು. ಇಸ್ಕಮ್ಮನ ಸುಮ್ಮನೆ 5 ಲಕ್ಷ ದುಡ್ಡು 3.5 ಲಕ್ಷ ಕೆಲ್ಸಕ್ಕೆ ಕೊಟ್ಟಿರೋದು 8 ಲಕ್ಷ ದುಡ್ಡು ಕೊಡ್ಬೇಕಣಮ್ಮ ನೀನು ಅಂತ ಹೇಳ್ತೀನಿ ನಾನೆಲ್ಲನ. ಫಿಕ್ಸೆಡ್ ಮಾಡಿರೋದು ಬಡ್ಡಿ ಬೇರೆ ಬಂದಿರುತ್ತಲ್ಲಮ್ಮ, ಫಿಕ್ಸೆಡ್ ಮಾಡಿರೋದು ಬಡ್ಡಿನೂ ಇಸ್ಕೋಬೇಕು. ಒಂದು 10 ಲಕ್ಷ ರೂಪಾಯಿ ಆಗಿರುತ್ತೆ ಇಷ್ಟೊತ್ತಿಗೆ, ಅದು 3.5 ಲಕ್ಷ, ಅದೊಂದು 5 ಲಕ್ಷ ಫಿಕ್ಸೆಡ್ ಮಾಡಿರೋದು ಬಡ್ಡಿ ಬೇರೆ ಎಲ್ಲ ಬಂದಿರುತ್ತೆ. ಒಂದು 10 ಲಕ್ಷ ಆಗುತ್ತೆ ದುಡ್ಡು. 10 ಲಕ್ಷ ದುಡ್ಡು ಇಸ್ಕೋಬೇಕು. ಇನ್ನೇನು ದುಡ್ದಿರೋದೆಲ್ಲನ ಅವ್ರಿಗೆ ತಾನು ನಿಪ್ಪಟ್ಟು ಇಸ್ಕ ಸುಮ್ಮನೆ. ಯಾಕೆ ಬಿಡಬೇಕು, ಕಷ್ಟ ಬಿದ್ದು ನೀವು ಕೂಲಿ ಮಾಡಿ ಓದಿಸಿದ್ರ, ಇವಾಗ ದುಡ್ದು ಅವ್ರಿಗೆ ಕೊಡೋಕ್ಕಲ್ಲ. ಸುಮ್ಮನಿರು ಭಾಗ್ಯಮ್ಮನ, ನಿಂಗಜ್ಜಿನ ಯಾರನ್ನ ಬರಲಿ ಹೇಳಿ ಕಳ್ಸೋಣ. ಹೋಗಿ ಹಿಂಗನ್ರಿ ನಿಮ್ಮಮ್ಮ ಹಿಂಗಂತೂ ಕೊಡ್ಬೇಕಂತೆ ಅಂತ ಹೇಳು ಅಂತ ಹೇಳ್ತೀನಿ. ಕೊಡಲಿಲ್ಲ ಅಂದ್ರೆ ನಾನೇ ಹೋಗ್ತೀನಿ, ಫಸ್ಟ್ ಆಸಿಗೆ ಕೊಟ್ಟು ಹೋಗ್ಬಾರಿ ಅಂತ ಹೇಳ್ತೀನಿ. ಇನ್ನು ನಮ್ಮ ಮನೆಯಾಗ ಇದಾವೇನು ಅಕೌಂಟ್ಗಳು ಅವೆಲ್ಲ ತಗೊಂಡೋಗಿ ಆಧಾರ್ ಕಾರ್ಡ್ ಅವನ್ನೆಲ್ಲನ ಎಲ್ಲ ತಗೊಂಡೋಗ್ಯವಳೆ. ಡಾಕ್ಯುಮೆಂಟ್ಸ್ಗಳ ಎಲ್ಲ ತಗೊಂಡೋಗಿ ಹೇಳ್ಕೊಳಮ್ಮ, ಎಲ್ಲ ಕೆಲಸದವು ಎಲ್ಲ ತಗೊಂಡೋಗಿದ್ದಾಳೆ. ಬುದ್ಧಿ ಚೆನ್ನಾಗೈತೆ ಅವಳಿಗೆ. ನಾನೇ ಹೋಗಿ ಕೇಳ್ತೀನಿ, ಏನು ಅದಕ್ಕೇನು ಭಯ ಇಲ್ಲ. ಫಸ್ಟ್ ಅದು ದುಡ್ಡು ಕೊಟ್ಟು ಹೋಗಿ ಬರಮ್ಮ ತಾಯಿ, ನಮ್ದು ಹೋಗ್ತೀನಿ. ಬೇರೆ ಕೊಟ್ಟು ಹೇಳಿ ಕಳಿಸಿದ್ರಿ ಅದು ಸರಿಯಾಗಲ್ಲ, ನಾನೇ ಹೋಗ್ತೀನಿ, ನಾನೇ ಹೋಗಿ ಕೇಳ್ತೀನಿ. 1 ರೂಪಾಯಿನೂ ಬಿಡ್ಬೇಡ ಕಣಮ್ಮ. ನಿನ್ನ ಮಾತು ಮೀರಿ ಹೋಗಿದ್ದಾಳೆ ಅಂದಮೇಲೆ 1 ರೂಪಾಯಿನೂ ಬಿಡೋದು ಬೇಡ. ಎಲ್ಲ ಇಸ್ಕೋಬೇಕು. ನಾನು ಹೇಳ್ತಿದ್ದೆ ಇಸ್ಕೊಳ್ರಮ್ಮ ಅಂತ ಹೇಳಿ, ಬಿಡತ್ತಾವಳೆ ಇಕ್ಕೆಂತಾಳೆ, ಖರ್ಚು ಮಾಡಲ್ಲ, ಸಿಟ್ಟಾಗ್ತಾಳೆ, ಕೇಳಿದ್ರೆ ಸಂಬಳದ ಅಂತ ಹೇಳಿ ಸುಮ್ಮನೆ ಆಗ್ತಿದ್ರಿ ನೀವು. ಇವಾಗ ನೋಡು ಎಲ್ಲ ಕುಡ್ಕೊಂಡು ಹೊರಟ್ಬಿಟ್ಲು. ನಾವು ಬೇಡತ್ತ ಮದುವೆ ಖರ್ಚು ಕುಡಿಕೆಂಬ್ತಾಳೆ. ಇನ್ನು ನಾವು ಯೋಟಿಸ್ಕೊಂಡ್ರು ಅದಕ್ಕೂ ಇದಕ್ಕೂ ಖರ್ಚಾಗಿ ಹೋಗುತ್ತೆ. ಕುಡಿಕೆಂಬ್ಲಿ ಬಿಡು, ಅವಳ ಅಕೌಂಟ್ನಾಗೆ ಇಕ್ಕೊಂಡು ಮದುವೆಗೆಲ್ಲ ಒಡವೆ ಮಾಡಿಸ್ಕೊಂಬದ, ಮದುವೆ ಖರ್ಚಿಗೆಲ್ಲ ಆಗುತ್ತೆ ಬಿಡು ಅಂತೇಳಿ ಸುಮ್ಮನೆ ಆದ್ವಮ್ಮ ನಾವು. ಹಿಂಗೆ ಮಾಡ್ತಾಳೆ ಎಂಬುದು ಯಾರಿಗೆ ಗೊತ್ತಿತ್ತು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸಂಗೀತ ಕೆಲ್ಸಕ್ಕೆ ಸೇರ್ಬೇಕಾದ್ರೆ 3.5 ಲಕ್ಷ ದುಡ್ಡು ನಾನು ಕಟ್ಟಿದ್ದೆ. ಕೆಲಸ ಅರ್ಜೆಂಟ್ ಆಗುತ್ತೆ ಅಂದರು, ಅದಕ್ಕೇ ಕಟ್ಟಿದ್ದೆ. ಇವಾಗ 3.5 ಲಕ್ಷ ದುಡ್ಡು 5 ಲಕ್ಷ ದುಡ್ಡು ಅವಳು ಫಿಕ್ಸೆಡ್ ಮಾಡ್ಕೊಂಡಿದ್ಲು. ನನ್ನ ಮದುವೆ ಖರ್ಚಿಗೆ ಅಂತ ನಾನು ತಿನ್ಕಣಮ್ಮ ಅಂತ ಕೆಲ್ಸಕ್ಕೆ ಹೋಗಿರೋದೆಲ್ಲ ಕುಡಿಕೊಂಡಿದ್ಲು. ಕೊಡ್ತಿರ್ಲಿಲ್ಲ, ಕೇಳಿ ಸಿಟ್ಟಾಗಳು ಯಾವಾಗಲೂ ಒಂದು 2-3 ತಡಿ ಕೊಟ್ಟಿದ್ಲೇನ. ಕೆಲ್ಸಕ್ಕೆ ಹೋಗಿರೋ ಸಂಬಳ ಕೇಳಿದ್ರೆ ಅವಳಿಗೆ ಕೊಡೋಕೆ ಮನ್ಸು ಗೊತ್ತಿರಲಿಲ್ಲ, ಅವಳು ದುಡ್ದಿರೋದ. ಅದಕ್ಕೇನೆ ಸಿಟ್ಟು ಮಾಡ್ಕೊಂಬಳ. ನಾವು ಬಿಡತ್ತ ಇಕ್ಕೆಂಬ್ಲೇಮ್ ಸುಮ್ಮನೆ ಇದ್ವಿ. 5 ಲಕ್ಷ ದುಡ್ಡು ಫಿಕ್ಸೆಡ್ ಮಾಡ್ಕೊಂಡಾಳೆ. ಅದಕ್ಕೆ ಬಡ್ಡಿ ಎಲ್ಲ ಸೇರಿ ಆಗಿರುತ್ತೆ. ಅದೊಂದು 3.5 ಲಕ್ಷ, ಒಟ್ಟು 8.5 ಲಕ್ಷ ಬಡ್ಡಿ ಎಲ್ಲ ಸೇರಿ 10 ಲಕ್ಷ ದುಡ್ಡು. 10 ಲಕ್ಷ ದುಡ್ಡು ಕೊಟ್ಟು ನೀನು ಹೋಗಿ ಬರಮ್ಮ, ಇನ್ನೇನಾನ ಮಾಡ್ಕೊಂತ ಹೇಳ್ತೀನಿ. ಅಷ್ಟೇನು 10 ಲಕ್ಷ ದುಡ್ಡು ಕೊಡಮ್ಮ ಅಂತ ಕೇಳ್ತೀನಿ. ನೋಡ್ತಾ ಇರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.